ನಾವೆಲ್ಲ ಇಡಿ ಕೇಸ್ನ ನಮಗೂ ಮೇಲೆ ಕೂಡ ಬೇಕಾದಷ್ಟು ಮಾಡೋದು. ಏನಾಯಿತು? ಜೈಲಲ್ಲಿಟ್ಟರು, ತುಘಲಕ್ ಪೊಲೀಸ್ ಸ್ಟೇಷನ್ ಇಟ್ಟರು, ಆಯಿತು. ಅವ್ರನ್ನೂ ನಮ್ಮ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿನೂ ಮಾಡಬೇಕು ಅಂತ ಪ್ರಯತ್ನ ಪಟ್ಟರು, ಧೈರ್ಯ ಬರಲಿಲ್ಲ, ಚಾರ್ಜ್ ಶೀಟ್ ಫೈಲ್ ಮಾಡಿದ್ರು. ಈಗೇನಾಯ್ತು ಆ ಚಾರ್ಜ್ ಶೀಟು? ಸಿಂಪಲ್ ಕ್ವಶನ್ ದಿ ಜಡ್ಜ್ ಹಸ್ ಆಸ್ಕ್ಡ್. ಫೈನ್, ಯು ಹ್ಯಾವ್ ಫೈಲ್ಡ್ ಎ ಚಾರ್ಜ್ ಶೀಟ್. ವೇರ್ ಇಸ್ ದಿ ಪ್ರಿಮಿನರಿ ಎಫ್ಐಆರ್ ವಿಚ್ ಯು ಹ್ಯಾವ್ ಫೈಲ್ಡ್? ನಮ್ಮ ಅಭಿಷೇಕ್ ಸಿಂಗ್ ಅವರು ಆರ್ಗ್ಯುಮೆಂಟ್. ಕೊನೆಗೆ ಎಲ್ಲ ಕಾನೂನೆಲ್ಲ ತೆಗೆದು ನೋಡಿದ್ರು. ಯಾರೊಬ್ರು ಕಂಪ್ಲೇಂಟ್ ಕೊಡಬೇಕಲ್ಲ. ಯಾರೋ ಒಬ್ಬ ಪ್ರೈವೇಟ್ ವ್ಯಕ್ತಿ ಕಂಪ್ಲೇಂಟ್ ಕೊಟ್ಟರೆ ಇಡಿ ಕಾಂಟ್ ರಿಜಿಸ್ಟರ್ ಕೇಸ್. ಒಂದು ಸಂಸ್ಥೆಯವರು ಅದರಿಂದ ಯಾವುದಾದ್ರು ಒಂದು ಸಂಸ್ಥೆ ಮುಖಾಂತರ ಅದು ಬಂದಿರಬೇಕು. ಅದು ಇವತ್ತು ಹೋಗಿದೆ, ಇದನ್ನು ಅಪೀಲ್ ಮಾಡ್ತಾರಂತೆ. ನನಗೂ ಈಗ ದೇವಾಸು ಇಶ್ಯೂಡ್ ಮಿ ಎ ನೋಟಿಸ್, ಸಮ್ ಪೊಲೀಸ್ ಸ್ಟೇಷನ್. ಐ ಹ್ಯಾವ್ ಟೇಕನ್ ಟೈಮ್. ಐ ಥಿಂಕ್ ಆಫ್ಟರ್ ಟುಮಾರೋ ಹೋಗ್ತೀನಿ ನಾನು. ಒಂದು ಹೊಸ FIR ಹಾಕಿದ್ದಾರೆ. ನಾವು ಕಾಂಗ್ರೆಸ್ ದುಡ್ಡು ಕೊಟ್ಟಿದ್ದೀವಪ್ಪ, ನಮ್ಮ ಪಾರ್ಟಿಗೆ ದುಡ್ಡು ಕೊಡದೆ, ನಮ್ಮ ಪಾರ್ಟಿ ಫಂಕ್ಷನ್ ದುಡ್ಡು ಕೊಡದೆ ಇನ್ಯಾರು ಕೊಡೋಣ ನಾವು? ಸೊ ಎಲ್ಲ MLA ಹತ್ರ ವಸೂಲು ಮಾಡ್ತಾಯಿದ್ದೀನಿ ನಾನು. ನಮ್ಮ ಮಲ್ಲಿಕಾರ್ಜುನ್ ಅವ್ರ ರಿಲೇಟಿವ್ 5 crores. ಯುವರ್ ರಿಲೇಟಿವ್, ಡೋಂಟ್ ಶೈ ಅವೇ. His relative, his father meant to give from his cousin. She is also suffering. ಸೊ ಅವ್ರ ರಿಲೇಟಿವ್ ಕೊಟ್ಟಿದ್ದಾರೆ, ನಾವು ಕೊಟ್ಟಿದ್ದೀವಿ, ಫೈಟ್ ಮಾಡ್ತೀವಿ. ನಾವೇನು ತಪ್ಪೇನು ಕೊಟ್ಟಿಲ್ಲ, ನಾವೆಲ್ಲ ವೈಟ್ ಅಮೌಂಟೇ ಕೊಟ್ಟಿದ್ದೀವಿ, ನಮ್ಮ ಸ್ವಂತ ದುಡ್ಡುಗಳು ಕೊಟ್ಟಿದ್ದೀವಪ್ಪ. ಸೊ ಅದರಿಂದ ಇದನ್ನು ಈ ರೀತಿಗೆ ಅವರೆಲ್ಲ ದುಡ್ಡು ₹1,000 ಅಫಿಷಿಯಲ್ ಕಲೆಕ್ಟ್ ಮಾಡಿದ್ರೆ ಪೇಪರ್ ಬಂದಿದೆಯಲ್ಲ ಇವತ್ತು, ಎಷ್ಟೆಷ್ಟು ಕೋಟಿ ಬಾಂಡ್ಗಳು ಕಲೆಕ್ಟ್ ಮಾಡೋರು ಅಂತ ಅಂದ್ಬಿಟ್ಟು. ಈಗ ಆಸ್ ರೈಟ್ಲಿ ಸೆಟ್ ಬೈ ಮಿಸ್ಟರ್ ಪೈಲಟ್, Section 25, that company has been registered. He was a cooperative affairs minister, corporate affairs minister, non-profit organization. Congress party asset series. Congress party has given loan to it. So whoever is the head of the Congress party, the shares are there with you. Treasurer, president, Gandhi was the president, Sonia Gandhi was president, Rahul Gandhi, shares are there. Now I am the president, I am the trustee, president of all the properties of Karnataka. Till I am there. Mulgun treasurer, he is also trustee. He is a general secretary administration. He is also going and signing for all the documents in the properties. Is it his own property? It can't be its own property. ಸೊ ಹಂಗೆ ಈ ರೀತಿ ಆಗಿದೆ. ಸೊ ಇದರ ವಿರುದ್ಧ ನಾವು ಜನರಿಗೆ ಜಾಗೃತಿ ಮೂಡಿಸುವಂಥ ಕೆಲಸ. ಐ ಆಮ್ ವೆರಿ ಹ್ಯಾಪಿ ಅವರ್ ಲೀಡರ್ ಹಸ್ ಕಮ್ ಟುಡೇ ಟು ಎನ್ಲೈಟನ್ ಆಲ್ ಆಫ್ ಅಸ್. ದಿಸ್ ಈಸ್ ದಿ ಬಿಗಿನಿಂಗ್. We will take to the streets from Panchayat to Parliament. We will fight again. We will see that it will roll back. We will see that the Congress party stands to the people of this country. Congress history is country's history. Congress strength is country's strength. Whatever policies Congress party has given from the day one, from the national flag to the constitution to everything, it is for the people of this country. So we will see that it is being protected. Election comes, election goes, we may win, we may lose, but still sun also will rise and sun also will come down one day. So this is the beginning of the end, according to me. Anyway, let us take this. We will decide on 27th. The Congress Party Working Committee, as said by our leader, they will decide and they will give us a direction. We will take it forward. ನಾವೆಲ್ಲ ಇಡಿ ಕೇಸ್ನ ನಮಗೂ ಮೇಲೆ ಕೂಡ ಬೇಕಾದಷ್ಟು ಮಾಡೋದು. ಏನಾಯಿತು? ಜೈಲಲ್ಲಿಟ್ಟರು, ತುಘಲಕ್ ಪೊಲೀಸ್ ಸ್ಟೇಷನ್ ಇಟ್ಟರು, ಆಯಿತು. ಅವ್ರನ್ನೂ ನಮ್ಮ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿನೂ ಮಾಡಬೇಕು ಅಂತ ಪ್ರಯತ್ನ ಪಟ್ಟರು, ಧೈರ್ಯ ಬರಲಿಲ್ಲ, ಚಾರ್ಜ್ ಶೀಟ್ ಫೈಲ್ ಮಾಡಿದ್ರು. ಈಗೇನಾಯ್ತು ಆ ಚಾರ್ಜ್ ಶೀಟು? ಸಿಂಪಲ್ ಕ್ವಶನ್ ದಿ ಜಡ್ಜ್ ಹಸ್ ಆಸ್ಕ್ಡ್. ಫೈನ್, ಯು ಹ್ಯಾವ್ ಫೈಲ್ಡ್ ಎ ಚಾರ್ಜ್ ಶೀಟ್. ವೇರ್ ಇಸ್ ದಿ ಪ್ರಿಮಿನರಿ ಎಫ್ಐಆರ್ ವಿಚ್ ಯು ಹ್ಯಾವ್ ಫೈಲ್ಡ್? ನಮ್ಮ ಅಭಿಷೇಕ್ ಸಿಂಗ್ ಅವರು ಆರ್ಗ್ಯುಮೆಂಟ್. ಕೊನೆಗೆ ಎಲ್ಲ ಕಾನೂನೆಲ್ಲ ತೆಗೆದು ನೋಡಿದ್ರು. ಯಾರೊಬ್ರು ಕಂಪ್ಲೇಂಟ್ ಕೊಡಬೇಕಲ್ಲ. ಯಾರೋ ಒಬ್ಬ ಪ್ರೈವೇಟ್ ವ್ಯಕ್ತಿ ಕಂಪ್ಲೇಂಟ್ ಕೊಟ್ಟರೆ
ಇಡಿ ಕಾಂಟ್ ರಿಜಿಸ್ಟರ್ ಕೇಸ್. ಒಂದು ಸಂಸ್ಥೆಯವರು ಅದರಿಂದ ಯಾವುದಾದ್ರು ಒಂದು ಸಂಸ್ಥೆ ಮುಖಾಂತರ ಅದು ಬಂದಿರಬೇಕು. ಅದು ಇವತ್ತು ಹೋಗಿದೆ, ಇದನ್ನು ಅಪೀಲ್ ಮಾಡ್ತಾರಂತೆ. ನನಗೂ ಈಗ ದೇವಾಸು ಇಶ್ಯೂಡ್ ಮಿ ನೋಟಿಸ್ ಸಮ್ ಪೊಲೀಸ್ ಸ್ಟೇಷನ್. ಐ ಹ್ಯಾವ್ ಟೇಕನ್ ಟೈಮ್. ಐ ಥಿಂಕ್ ಆಫ್ಟರ್ ಟುಮಾರೋ ಹೋಗ್ತೀನಿ ನಾನು. ಒಂದು ಹೊಸ FIR ಹಾಕಿದ್ದಾರೆ. ನಾವು ಕಾಂಗ್ರೆಸ್ ದುಡ್ಡು ಕೊಟ್ಟಿದ್ದೀವಪ್ಪ, ನಮ್ಮ ಪಾರ್ಟಿಗೆ ದುಡ್ಡು ಕೊಡದೆ, ನಮ್ಮ ಪಾರ್ಟಿ ಫಂಕ್ಷನ್ ದುಡ್ಡು ಕೊಡದೆ ಇನ್ಯಾರು ಕೊಡೋಣ ನಾವು? ಸೊ ಎಲ್ಲ MLA ಹತ್ರ ವಸೂಲು ಮಾಡ್ತಾಯಿದ್ದೀನಿ ನಾನು. ನಮ್ಮ ಮಲ್ಲಿಕಾರ್ಜುನ್ ಅವ್ರ ರಿಲೇಟಿವ್ 5 crores ಯುವರ್ ರಿಲೇಟಿವ್, ಡೋಂಟ್ ಶೈ ಅವೇ. His relative, his father meant to give from his cousin. She is also suffering. ಸೊ ಅವ್ರ ರಿಲೇಟಿವ್ ಕೊಟ್ಟಿದ್ದಾರೆ, ನಾವು ಕೊಟ್ಟಿದ್ದೀವಿ, ಫೈಟ್ ಮಾಡ್ತೀವಿ. ನಾವೇನು ತಪ್ಪೇನು ಕೊಟ್ಟಿಲ್ಲ, ನಾವೆಲ್ಲ ವೈಟ್ ಅಮೌಂಟೇ ಕೊಟ್ಟಿದ್ದೀವಿ, ನಮ್ಮ ಸ್ವಂತ ದುಡ್ಡುಗಳು ಕೊಟ್ಟಿದ್ದೀವಪ್ಪ. ಸೊ ಅದರಿಂದ ಇದನ್ನು ಈ ರೀತಿಗೆ ಅವರೆಲ್ಲ ದುಡ್ಡು ₹1,000,000 ಅಫಿಷಿಯಲ್ ಕಲೆಕ್ಟ್ ಮಾಡಿದ್ರೆ ಪೇಪರ್ ಬಂದಿದೆಯಲ್ಲ ಇವತ್ತು, ಎಷ್ಟೆಷ್ಟು ಕೋಟಿ ಬಾಂಡ್ಗಳು ಕಲೆಕ್ಟ್ ಮಾಡೋರು ಅಂತ ಅಂದ್ಬಿಟ್ಟು. ಈಗ ಆಸ್ ರೈಟ್ಲಿ ಸೆಡ್ ಬೈ ಮಿಸ್ಟರ್ ಪೈಲಟ್, Section 25, that company has been registered. He was a cooperative affairs minister, corporate affairs minister, non-profit organization, Congress party asset series. Congress party has given loan to it. So whoever is the head of the Congress party, the shares are there with you. Treasurer, president, Gandhi was the president, Sonia Gandhi was president, Rahul Gandhi, shares are there. Now I am the president, I am the trustee, president of all the properties of Karnataka. Till I am there. Mulgun treasurer, he is also trustee. He is a general secretary administration. He is also going and signing for all the documents in the properties. Is it his own property? It can't be its own property. ಸೊ ಹಂಗೆ ಈ ರೀತಿ ಆಗಿದೆ. ಸೊ ಇದರ ವಿರುದ್ಧ ನಾವು ಜನರಿಗೆ ಜಾಗೃತಿ ಮೂಡಿಸುವಂಥ ಕೆಲಸ. ಐ ಆಮ್ ವೆರಿ ಹ್ಯಾಪಿ ಅವರ್ ಲೀಡರ್ ಹಸ್ ಕಮ್ ಟುಡೇ ಟು ಎನ್ಲೈಟನ್ ಆಲ್ ಆಫ್ ಅಸ್. This is the beginning. We will take to the streets from Panchayat to Parliament. We will fight again. We will see that it will roll back. We will see that the Congress party stands to the people of this country. Congress history is country's history. Congress strength is country's strength. Whatever policies Congress party has given from the day one, from the national flag to the constitution to everything, it is for the people of this country. So we will see that it is being protected. Election comes, election goes, we may win, we may lose, but still sun also will rise and sun also will come down one day. So this is the beginning of the end, according to me. Anyway, let us take this. We will decide on 27th, the Congress Party Working Committee, as said by our leader, they will decide and they will give us a direction. We will take it forward.